ಆಮೇಲೆ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ಕಣೆ ಸುಧಾ. ಏನಕ್ಕ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಹೇಳು? ನಾನು ಆ ಥರ ನಿಮ್ಮ ವಿಷಯ ಎಲ್ಲನೂ ಅವ್ರಿವ್ರ ಹತ್ರ ಮಾತಾಡ್ತೀನಾ? ನೀನು ಮಾತಾಡ್ತೀಯ ಅಂತಲ್ಲ ಸುಧಾ, ಈ ಜನ ಸುಮ್ಮನೆ ಇರೋದಿಲ್ಲ. ಏನಾದರೂ ಒಂದು ವಿಷಯ ಕಿವಿಗೆ ಬಿದ್ದುಬಿಟ್ರೆ ಒಂದಕ್ಕೆ 9 ಸೇರಿಸ್ಕೊಂಡು ಟಾಮ್ ಹೊಡೆದು ಬಿಡ್ತಾರೆ. ಮೊದಲೇ ಈ ಹಳ್ಳಿ ಜನ ನಿನಗೆ ಗೊತ್ತಲ್ಲ, ಇಲ್ಲಿ ಹೋಯ್ತು ಅಂದರೆ ಹುಲ್ಲಿನೇ ಹೋಯ್ತು ಅಂತಾರೆ. ಈ ನಮ್ಮನೆ ವಿಷಯ ಈ ಥರ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ಇನ್ನೇನಾದರೂ ಮಾತಾಡ್ಬಿಡ್ತಾರೆ. ಇಲ್ಲೇನು ಸಮಸ್ಯೆ ಇದೆ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ನೋಡೋಣ ಅದೇನು ಅಂತ, ಇನ್ನೊಂದು 2 ದಿನ ನೋಡೋಣ ಅದೇನು ಅಂತ ಗೊತ್ತಾಗುತ್ತೆ. ಸರಿ ಬಿಡಕ್ಕ, ಅಂಥದ್ದೇನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೂ ನಿಮ್ಮ ಹುಷಾರಲ್ಲಿ ನೀವಿರಿ ಅಷ್ಟೇ. ರಾಧಕ್ಕ, ತಗೊಳಕ ಸೊಪ್ಪು? ಹೋ, ತಂದೆ ಬಿಟ್ಟ. ಕೊಡು. ಇವತ್ತು ಸೊಪ್ಪೆ ಚೆನ್ನಾಗಿ ಹುರಿದುಬಿಟ್ಟು ಅವಳೊಬ್ಳಿಗೆ ಮಾಡಿಕೊಡ್ತೀನಿ. ಮಾಡ್ಕೊಡಕ್ಕ, ಒಳ್ಳೇದು. ನಾನು ಇನ್ನೂ ಏನು ಮಾಡಿರಲಿಲ್ಲ, ಅದಕ್ಕೆ ಸೊಪ್ಪು ಬಿಡಿಸಿಲ್ಲ ಕಣಕ್ಕ. ಬಿಡಿಸಿದ್ರೆ ಅದನ್ನೇ ತಂದು ಕೊಡುವೆ. ತಗೊಂಡೋಗಿ ಹಂಗೆ ಇಟ್ಟಿದ್ದೆ. ತಗೋ, ನೀನೇ ಮಾಡಿಕೊಡು ನಿನ್ನ ಮಗಳಿಗೆ. ಅಯ್ಯೋ ಪರವಾಗಿಲ್ಲ, ಕೊಡೆ. ಏನು ಸೊಪ್ಪು ಸೋಸೋದೇನು ದೊಡ್ಡ ಕೆಲಸನಾ? ಇಲ್ಲೇ ಕುತ್ಕೊಂಡು 5 ನಿಮಿಷಕ್ಕೆ ಸೋಸ್ಕೊಬಿಡ್ತೀನಿ. ಪರವಾಗಿಲ್ಲ ಕಣೆ ಸುಧಾ, ಕಂತೆ ದೊಡ್ಡದಾಗಿ ಕಟ್ಟವನೆ. ಕನಕ, ಸೊಪ್ಪು ನೋಡು ಎಷ್ಟು ಫ್ರೆಶ್ ಆಗೈತೆ. ಆಮೇಲೆ ದಪ್ಪ ಕಂತೆಗಳು ಅಂತ ಹೇಳ್ಬಿಟ್ಟು ಒಂದು ಕಂತೆ ನೋಡಿಲ್ಲ, ಎಲ್ಲ ಖಾಲಿ ಆಗೋಯ್ತು. ಇನ್ನೊಂದು 2-3 ಇದ್ದೋ ಅನ್ಸುತ್ತೆ. ಅದು ಈ ಕಡೆಗೆ ತಗೊಂಬಂದ, ನೀನು ನೋಡಿಲ್ಲ ಅಂತೀಯಲ್ಲ, ಬಿಡು ಹೋಗಿ ಮಾಡಿಕೊಡು. ಎಷ್ಟು 3 ಕಂತೆ 10 ರೂಪಾಯಿ ಅಂದೆ ಅಲ್ವಾ? ನಾನು ದುಡ್ಡು ಆಮೇಲೆ ಕೊಡ್ತೀನಿ ಕಣೆ. ಅಯ್ಯೋ, ನೀನು ದುಡ್ಡು ಯಾರಕ್ಕ ಕೇಳಿದ್ರೆ ಏನು? 10 ರೂಪಾಯಿಗೆ ಏನು ಮನೆ ಕಟ್ಬಿಡ್ತೀನಿ ನಾನು? ಮಾಡ್ಕೊಡೋಗು. ಬಾಣತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು, ಮಾಡಿಕೊಡು. ಹಾಲು ಚೆನ್ನಾಗಿ ಬರ್ತದೆ. ಹಂಗೆ ಅಂದ್ಬಿಟ್ಟು ನಿನ್ನ ಹತ್ರ ನೀನು ತೆಗೆದಿಟ್ಕೊಂಡ್ರೆ ಸೊಪ್ಪು ಇಸ್ಕೊಬಿಟ್ಟು ದುಡ್ಡು ಕೊಡದೆ ಇದ್ರೆ ಅದು ಯಾವ ನ್ಯಾಯನೇ? ಇರಲಿ ಬಿಡಕ್ಕ, ಪರವಾಗಿಲ್ಲ. ದುಡ್ಡೇನು ಬೇಡ, ಮಾಡಿಕೊಡು ನಿನ್ನ ಮಗಳಿಗೆ. ಆಮೇಲೆ ನನಗೊಂಚೂರು ಕೆಲಸ ಐತೆ, ನಾನು ಆಮೇಲೆ ಬರ್ತೀನಿ. ಸರಿ ಆಯಿತು ಬಿಡು ಜಲ್ಜಿ. ಸರಿ, ಹೆಂಗೋ ಸೊಪ್ಪು ತಂದು ಕೊಟ್ಟಲ್ಲ, ಇದನ್ನೇ ಮಾಡಿಕೊಟ್ಬಿಡ್ತೀನಿ ಮಧ್ಯಾಹ್ನಕ್ಕೆ ಅವಳಿಗೆ ಊಟಕ್ಕೆ. ಸರಿ ಕಣಕ್ಕ, ಮಾಡಿಕೊಡು. ನೋಡಿ ಸದಾ ಎಷ್ಟು ಚೆನ್ನಾಗೈತೆ ಸೊಪ್ಪು. ಕನಕ, ಸೊಪ್ಪು ಚೆನ್ನಾಗೈತೆ. ಅಲ್ಲ, ನಿನ್ನ ಮನೆ ಮುಂದೆನೇ ಇಷ್ಟೊಂದು ಜಾಗ ಐತೆ, ಸುಮ್ಮನೆ ಒಂದು ಅಷ್ಟಾಗ್ಲನ ಹಸನು ಮಾಡಿಬಿಟ್ಟು ಅಲ್ಲಿಗೆ ಬೀಜ ಹಾಕ್ಕೊಂಡ್ರೆ ಸೊಪ್ಪು ಬರೋದಿಲ್ವಾ? ನೀನೇನು ಕೊಂಡ ಅವಶ್ಯಕತೆನೇ ಇಲ್ಲಪ್ಪ, ಜಾಗ ಬೇಕಾದಷ್ಟು ಐತೆ. ಅಯ್ಯೋ, ಅದೆಲ್ಲನೂ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಕಣೆ. ಮುಂಚೆ ಮಾಡ್ಕೊಳ್ಳೋದು ಒಂದು ಸ್ವಲ್ಪ, ಆದರೆ ಇವಾಗ ಅತ್ತ ಕಾಲು ನೋವು, ಸೊಂಟ ನೋವು ಎಲ್ಲ ಮಾಡೋಕ್ಕಾಗೋದಿಲ್ಲ. ನನ್ನ ಸೊಸೆಯೋ ಅದು ಮನೇಲಿರೋ ಕೆಲಸನೇ ಮಾಡೋದಿಲ್ಲ. ಇನ್ನು ಇದೆಲ್ಲನೂ ಮಾಡು ಅಂದರೆ ಮಾಡ್ತಾಳೆ ಅವಳು. ಅಯ್ಯೋ ರಾಧಕ್ಕ, ನೋಡಲ್ಲಿ ನಿಮ್ಮ ನಾದ್ನಿನ್ನೂ ಮಗಳು ಬಂದರು ನೋಡು. ಸೀತಾ, ಈಗ ಬಂದಾ? ಬಾ. ಏನಮ್ಮ ಕುಸುಮ, ಚೆನ್ನಾಗಿದೆಯಾ? ಇಷ್ಟು ವರ್ಷದವರೆಗೂ ನಮ್ಮ ಮನೆ ಕಡೆ ಬರಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಹ್ಞೂ ಅತ್ತೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಅಲ್ಲ ಕಣೆ ಹುಡುಗಿ, ನಿನಗೆ ನಮ್ಮ ಮೇಲೆ ಏನು ಕೋಪ? ಈ ಅತ್ತೆ ಮನೆಗೆ ಬರಬೇಕು ಅಂತ ನಿನ್ಗೆ ಅನ್ನಿಸ್ಲೇ ಇಲ್ವಾ? ಅದೇನಿಲ್ಲ ಬಿಡಿ ಅತ್ತೆ. ಸೀತಕ್ಕ, ಚೆನ್ನಾಗಿದ್ದೀರಾ? ನಿಮ್ಮ ಮಗಳು ತುಂಬ ಚೆನ್ನಾಗಿದ್ದಾಳೆ. ನಾನಂತೂ ಎಷ್ಟೋ ವರ್ಷಗಳಾಗೋಗಿತ್ತು ನೋಡಿ. ಹ್ಞೂ ಕಣೆ ಸುಧಾ, ಚೆನ್ನಾಗಿದ್ದೀನಿ. ಮೊನ್ನೆ ಬಂದಿದ್ನಲ್ಲ. ಸರಿ ಬನ್ನಿ, ಒಳಗಡೆ ಬನ್ನಿ, ಕೈಕಾಲು ಮುಖ ತೊಳ್ಕೊಂಬನ್ನಿ. ಏನಾದರೂ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ಊಟ ಗೀಟ ಅಂತ ಏನು ತಲೆ ಕೆಡಿಸ್ಕೋಬೇಡಿ ಅದಕ್ಕೆ, ನಾವು ಊಟ ಮಾಡಿಕೊಂಡೇ ಬಂದಿದ್ದೀವಿ. ಏನು ಸೊಪ್ಪು ಮಾರೋರು ಬಂದಿದ್ರಾ? ಸೊಪ್ಪು ಇಟ್ಕೊಂಡಿದ್ದೀರಾ? ಹ್ಞೂ, ಸೊಪ್ಪು ಮಾರೋರು ಬಂದಿದ್ರಂತೆ, ನಾನು ನೋಡಿರಲಿಲ್ಲ. ಇಲ್ಲೇ ಪಕ್ಕದ ಮನೆಯವರು ತಗೊಂಡಿದ್ರಂತೆ, ಅವರೇ ತಂದುಕೊಟ್ರು. ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು, ಮಾಡಿಕೊಡಕ್ಕ ಮಗಳಿಗೆ ಅಂಥೇಳಿ. ಅದೇನೋ ಹೇಳ್ತಾರಲ್ಲ, ದಿಕ್ಕಿಲ್ಲದೆ ಇದ್ದರೂ ನೆರೆ ಹೊರೆ ಇಲ್ಲದೆ ಇರಬಾರ್ದು ಅಂತ. ಹಾಗೆ ಅಕ್ಕಪಕ್ಕದವ್ರು ಇರಬೇಕು. ಈ ಥರ ಒಳ್ಳೆ ವ್ಯಕ್ತಿಗಳಿದ್ದರೆ ನಮಗೂ ಅನುಕೂಲ ಆಗುತ್ತೆ. ಬರೀ ಅವ್ರ ಹತ್ರ ಅನುಕೂಲ ತಗೊಂಡ್ರೆ ಸಾಲದು ಸೀತಾ, ನಾವು ಕೈಲಾಗಿದ್ದ ಸಹಾಯನ ಅವ್ರಿಗೆ ಮಾಡಬೇಕು. ಹೌದು, ಅದಂತೂ ನಿಜ. ಅದಕ್ಕೆ ಸರಿ ಬನ್ನಿ, ಒಳಗಡೆ ಬನ್ನಿ, ಕೈಕಾಲು ತೊಳ್ಕೊಳ್ಳಿ. ಹೋಗಲಿ, ಏನಾದರೂ ಕುಡಿಯೋಕ್ಕಾದ್ರೂ ಏನಾದರೂ ಮಾಡ್ಕೊಂಬರ್ತೀನಿ. ಸರಿ ಕಣಕ, ಆಯ್ತಂಗಾದ್ರೆ. ನೋಡ್ಕೊ, ನೆಂಟರು ಬಂದವರೆ, ಅಪರೂಪಕ್ಕೆ ಸೊಸೆ ಬಂದವಳು ಮನೆಗೆ. ನಾನಿನ್ನು ಬರ್ತೀನಿ. ಬಾರೆ ನೀನು ಒಳಗಡೆ, ಏನಾದರೂ ಮಾಡ್ತೀನಿ, ಕುಡಿದ್ಬಿಟ್ಟು ಹೋಗುವಂತೆ. ಅವ್ರೇನು ಹೊರಗ್ನವ್ರಾ? ನಿನಗೆ ಗೊತ್ತಿರೋರೆ ತಾನೇ? ಇರಲಿ ಅಕ್ಕ, ಪರವಾಗಿಲ್ಲ, ಮಾಡ್ಕೊಡೋಕೆ. ತುಂಬ ದೂರದಿಂದ ಬಂದಿರ್ತಾರೆ. ನನಗೊಂಚೂರು ಕೆಲಸ ಐತೆ, ಆಮೇಲೆ ಬರ್ತೀನಿ. ಸರಿ ಆಯಿತು ಬಿಡಮ್ಮ. ಅತ್ತೆ, ನೀವಂತೂ ಸ್ವಲ್ಪನೂ ಬದಲಾಗಿಲ್ಲ. ಮೊದಲು ಯಾವ ಥರ ಮಾತಾಡಿಸ್ತಿದ್ರಿ, ಈಗಲೂ ಅದೇ ಥರ ಮಾತಾಡಿಸ್ತೀರಾ. ಹಾಗೆ ಮನೇನೂ ಸಹ ಮುಂಚೆ ಯಾವ ಥರ ಇತ್ತು ಅದೇ ಥರ ಇದೆ. ಹೌದಮ್ಮ, ನಾವು ಇದ್ದಂಗೆ ಇರಬೇಕು. ಏನಕ್ಕೆ ಬದಲಾಗ್ಬೇಕು ಹೇಳು? ಅದು ಅತ್ತೆ, ಇಷ್ಟು ವರ್ಷ ನೀವು ಅಮ್ಮ ಮಾತಾಡದೇ ಇರೋದಕ್ಕೆ ಕಾರಣ ನಾನೇ ಅಂತ ನಿಮಗೆ ಗೊತ್ತಿದ್ರೂ ನೀವು ನನ್ನ ಮೇಲೆ ಸ್ವಲ್ಪನೂ ಕೋಪ ಮಾಡ್ಕೊಂಡಿಲ್ವಲ್ಲ ಅತ್ತೆ, ಅದು ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಥರ ಯಾರೂ ಇರಲ್ಲ ಅತ್ತೆ. ಇಷ್ಟು ದಿನ ಈ ವಿಚಾರನ ಅಮ್ಮನ ಹತ್ರ ಹೇಳಿದೆ, ನೀವು ಯಾವ ಥರ ನನ್ನನ್ನು ಉಳಿಸ್ಕೊಟ್ರಿ ಅಂತ ನನಗೆ ನಿಜವಾಗ್ಲೂ ಅದನ್ನ ನಂಬೋದಕ್ಕೆ ಆಗ್ತಾಯಿಲ್ಲ ಅತ್ತೆ. ಇರಲಿ ಬಿಡಮ್ಮ, ನಿನಗೆ ನಮ್ಮ ರಾಕೇಶನ್ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಅದನ್ನು ನೀನು ಹೇಳಿದೆ. ಅಕಸ್ಮಾತ್ ನೀನು ಮದುವೆ ಮಾಡ್ಕೊಂಬಂದು ಇಲ್ಲಿ ಮನೆಯಲ್ಲಿ ಹೊಂದ್ಕೊಳ್ದೆ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದರೆ ನನ್ನ ಮಗನ ಜೀವನನೂ ಹಾಳಾಗ್ತಿತ್ತಲ್ವಾ? ಇಬ್ಬರೂ ಒಪ್ಪಿಗೆ ಮೇಲೆ ಮದುವೆ ಮಾಡ್ಕೋಬೇಕಲ್ವಾ? ಅದೇ ನೀನು ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವೇ ಸ್ವಲ್ಪ ದುಡುಕ್ಬಿಟ್ಟು ನಿಮ್ಮ ನಿರ್ಧಾರ ಏನು ಅಂತ ತಿಳ್ಕೊಳ್ದೆ ಮದುವೆ ಫಿಕ್ಸ್ ಮಾಡಿಬಿಟ್ಟು
ಅದು ನಮ್ಮದು ತಪ್ಪೇ ಅಲ್ವೇನಮ್ಮ? ನಿಮ್ದು ಎಷ್ಟು ದೊಡ್ಡ ಮನಸ್ಸು ಅತ್ತೆ. ಹಾಂ, ನಿಮ್ಮಂಥರ ಮನೆಗೆ ಸೊಸೆ ಆಗುವ ಅವಕಾಶನ ನಾನು ಕಳ್ಕೊಂಬಿಟ್ಟೆ ಅಂತ ತುಂಬ ಬೇಜಾರಾಗ್ತಾ ಇದೆ. ಇರಲಿ ಬಿಡಮ್ಮ, ಈಗ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಹೇಳು? ಈಗ ಆಗೋಗಿರೋದನ್ನ ಬದಲಾಯಿಸೋದಕ್ಕಾಗತ್ತಾ? ಏನಿಲ್ಲ ತಾನೇ, ಬಿಡು ಹೋಗ್ಲಿ, ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ ನೀನು. ಆಮೇಲೆ ನಮ್ಮ ರಾಜನು ಬಂದಿದ್ದಾನೆ ಬೆಂಗಳೂರಿಂದ. ಹೌದಾ ಅತ್ತೆ, ರಾಜು ಮಾವ ಬಂದಿದ್ದಾನ? ಏನು ಅವ್ರ ಮಾಮನ ಹೆಸರು ಕೇಳ್ತಿದ್ದಂಗೆ ಏನು ಖುಷಿ ಉಕ್ಕರಿತೈತೆ ಮುಖದಲ್ಲಿ. ಹಾಂ, ಬಂದಿದ್ದಾನೆ, ಇಲ್ಲೇ ಇದ್ದಾನೆ. ಎಲ್ಲೋ ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ, ಇನ್ನೇನೋ ಬರ್ತಾನೆ. ಸರಿ, ನೀವು ಏನು ತಗೋತೀರಾ ಕುಡಿಯೋದಕ್ಕೆ? ಕಾಫಿ, ಟೀ ಅಥವಾ ಜ್ಯೂಸು ಏನು ಬೇಕಮ್ಮ? ಏನು ಬೇಡ ಅತ್ತೆ. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅಂತ ಬಂದಿರೋ ಅಮ್ಮ ಮಗಳು ಇಬ್ಬರು ಬಂದ್ಬಿಟ್ಟಿದ್ದಾರೆ. ಸರಿ, ಈ ಅಮ್ಮಗೆ ಮಾಡಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. ಮೊನ್ನೆ ತಾನೇ ಬಂದು ಹೋಗಿದೆ, ಮತ್ತೆ ಮಗಳು ಬೇರೆ ಕರ್ಕೊಂಡ್ಬಂದಿದೆ. ರಮ್ಯಾ ಬಾ ಅಮ್ಮ, ನೋಡಿ ಇವಳೆ ನನ್ನ ಮಗಳು ಕುಸುಮ ಅಂತ. ಓ, ರಾಕೇಶ್ ಮಾಮ ಮದುವೆ ಆಗಿರೋದು ನೀವೇನಾ? ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಬೇಜಾರಲ್ಲಿದ್ದೀರಾ? ನಾವಿಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಚೇಚೆ, ಹಾಗೇನಿಲ್ಲ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ರಮ್ಯಾ, ಅಲ್ಲಿ ಸ್ವಲ್ಪ ಸೊಪ್ಪಿದೆ ನೋಡಮ್ಮ, ಸ್ವಲ್ಪ ಸೊಪ್ಪು ಇಡ್ಸ್ಕೊಂಡ್ಬಿಡು. ಮಧ್ಯಾಹ್ನಕ್ಕೆ ಗೀತಂಗೆ ಊಟಕ್ಕೆ ಅದು ಸೊಪ್ಪಿನ ಪಲ್ಯ ಮಾಡಿಕೊಟ್ಬಿಡ್ತೀನಿ. ಅತ್ತೆ, ನನಗೆ ಯಾಕೋ ಮೈ ಹುಷಾರಿಲ್ಲ ಅತ್ತೆ, ತುಂಬ ತಲೆನೋವ್ತಾ ಇದೆ ಅತ್ತೆ. ನನಗೆ ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಬಂದಿದ್ದಾರೆ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಲ್ಲ, ಅದಕ್ಕೆ ಯಾರು ಅಂತ ನೋಡೋಣ ಅಂತ ಬಂದೆ. ಮಾತ್ರೆ ತೊಗೊಂಡು ಬಂದಿದ್ದಾರೆ, ಅದು ಮಾತ್ರೆ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅತ್ತೆ. ಹೌದಾ? ಸರಿ ಅಮ್ಮ, ಆಯಿತು. ನೀನು ಹೋಗಿ ಮಲ್ಕೋ ಹೋಗು, ನಾನೇ ಬಿಡಿಸ್ಕೊತೀನಿ. ಅಯ್ಯೋ ಅತ್ತೆ, ಟೆನ್ಷನ್ನೇ ತಗೋಬೇಡಿ, ನಾನು ಬಂದಿದ್ದೀನಲ್ಲ, ಸೊಪ್ಪೆಲ್ಲ ನಾನೇ ಬಿಡಿಸ್ತೀನಿ. ಬೇಕಾದರೆ ಪಲ್ಯನೂ ನಾನೇ ಮಾಡ್ತೀನಿ. ಸೊಪ್ಪು ಬಿಡಿಸ್ತಾಳಂತೆ, ಪಲ್ಯನೂ ಮಾಡ್ತಾಳಂತೆ. ಏನು ಈ ಥರ ಉತ್ತರ ಆಡ್ತಿದ್ದಾಳಲ್ಲ ಇವಳು? ಮೊದಲು ಇವಳು ಮನೆಯಿಂದ ಆಚೆ ಕಳಿಸ್ಬೇಕು. ಇರಲಿ ಬಿಡಮ್ಮ, ಇವತ್ತಾನೇ ಬಂದಿದೆಯಾ, ನೀನು ಕೈಕಾಲು ಮುಖ ತೊಳ್ಕೊಂಡು ಬಾ, ನಾನು ಏನಾದರೂ ಕುಡಿಯೋದಕ್ಕೆ ಮಾಡಿಕೊಡ್ತೀನಿ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ. ಅಲ್ಲ ಕಣತ್ತೆ, ರೆಸ್ಟ್ ಮಾಡೋಕ್ಕೆ ನಾನೇನು ನಡ್ಕೊಂಡು ಬಂದಿದ್ದೀನಾ? ಅಲ್ಲಿಂದ ಬಸ್ಸಲ್ಲಿ ಬಂದು ಬಸ್ ಸ್ಟ್ಯಾಂಡಿಂದ ಒಂದು 10 ಹೆಜ್ಜೆ ಇಟ್ಟರೆ ಮನೆ ಸಿಕ್ತಪ್ಪ. ಅದಕ್ಕೆ ಯಾಕೆ ರೆಸ್ಟ್ ಬೇಕು ಹೇಳಿ? ನಾನು ಬಿಡಿಸ್ಕೊಡ್ತೀನಿ, ಸುಮ್ಮನಿರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಎಷ್ಟು ಒಳ್ಳೆ ಹುಡುಗಿ ಅಮ್ಮ ನೀನು. ಸರಿ ಆಯಿತು, ಸರಿ ಬಿಡಿಸ್ಕೊಡು, ನಾನು ಸೊಪ್ಪಿನ ಪಲ್ಯ ಮಾಡ್ತೀನಿ. ಒಳ್ಳೆ ಹುಡುಗಿ ಅಂತೆ. ಏನು ನಾವೆಲ್ಲ ಏನು ಕೆಟ್ಟವರ? ಬಿಲಾಲಿ ಹೆಂಗೆ ಆಡ್ತಾಳೆ ನೋಡು, ಹಂಗೆ ನೀನೆ. ಏನಾದರೂ ಮಾಡ್ಕೊಳ್ಳಿ, ನನ್ನ ಸುದ್ದಿಗೆ ಬರದೇ ಇದ್ರೆ ಅಷ್ಟೇ ಸಾಕು. ನನ್ನ ಪಡಗೆ ನಾನು ಹೋಗಿ ಮಲ್ಕೋತೀನಿ, ಏನಾದರೂ ಮಾಡ್ಕೊಳ್ಳಿ. ನೋಡು, ಎಷ್ಟು ಕರೆದ್ರೂ ಬರಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದೆ, ನೋಡಿ ಈಗ ಇಲ್ಲಿಗೆ ಬಂದಿದ್ದಕ್ಕೆ ನಿನಗೆ ಖುಷಿ ಆಗಲಿಲ್ವಾ? ತುಂಬ ತುಂಬ ಖುಷಿ ಆಯಿತು ಅಮ್ಮ. ನಾನು ಅತ್ತೆ ಎಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ತಾರೋ, ನಾನು ಹೋಗ್ತಿದ್ದಂಗೆ ಮಾತಾಡಿಸ್ತಾರೋ ಇಲ್ವೋ, ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ, ಹಾಗೆ ಹೀಗೆ ಅಂತ ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಅತ್ತೆ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ನಾನು ಇವ್ರನ್ನ ಅದೇ ಥರ ತಪ್ಪು ತಿಳ್ಕೊಂಡಿದ್ನಮ್ಮ, ಅದಕ್ಕೆ ತಪ್ಪು ತಿಳ್ಕೊಂಡೆ ಇಷ್ಟು ವರ್ಷ ಮಾತಾಡದೇ ಇದ್ದಿದ್ದು. ಆಮೇಲೆ ನನಗೆಲ್ಲ ಅರ್ಥ ಆಯಿತು. ಸರಿ ಹೋಗಲಿ ಬಿಡು, ಅದು ಸೊಪ್ಪು ತಗೋ, ಇಬ್ಬರು ಸೇರಿ ಬಿಡಿಸ್ಕೊಡೋಣ. ಅದೇನು ಪಲ್ಯ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಪಲ್ಯ ಮಾಡಿಕೊಡ್ಲಿ ಗೀತಂಗೆ. ಗೀತಾ ಆ ಕಡೆ ರೂಮಲ್ಲಿ, ಅದೇ ರಾಜು ಇರ್ತಿದ್ನಲ್ಲ ಅದೇ ರೂಮಲ್ಲಿ ಇದ್ದಾಳೆ, ಹೋಗಿ ನೋಡ್ಕೊಂಡು ಮಾತಾಡಿಸ್ಕೊಂಡು ಬರೋಗು. ಸರಿ ಅಮ್ಮ, ಆಯಿತು. ನನಗೂ ಮಗು ಮತ್ತು ಗೀತನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇತ್ತು. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ, ಮೊದಲು ಕೈಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಹೋಗು. ಅಷ್ಟು ಗೊತ್ತಾಗಲ್ವೇನಮ್ಮ ನನಗೆ? ಸರಿ ಆಯಿತು, ಬರ್ತೀನಿ ಇರು. ಅಲ್ಲ, ಈ ಮನೆಗೆ ದಿನ ಒಬ್ಬರು ಬರ್ತಾರಲ್ಲ, ಇವ್ರು ಯಾರು? ನಾನು ನೋಡೇ ಇಲ್ಲ. ಇರಲಿ ಇರಲಿ, ನನಗೇನಾದರೂ ಇವರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಇವ್ರಿಗೆ ಮಾಡ್ತೀನಿ ಆಗ.